ಜೊತೆಗೆ ಏನಪ್ಪ ಅಂದರೆ ಅಲ್ಲಿ ಕಲ್ಲಂಡೂರು ಪಾಟಿ ಕ್ಲಸ್ಟರ್ ಅಂತೇಳಿ ಒಂದು ಕ್ಲಸ್ಟರನ್ನು ಮಾಡಿ ಒಂದು ವಿದ್ಯಾವಂತರಿಗೆ ಒಂದಷ್ಟು ಜನ ಕರಕುಶಲ ಕರ್ಮಿಗಳಿಗೆ ಮತ್ತು ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗವನ್ನು ಕೆಲಸ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ವದೇಶಿ ಜಾಗರಣ ಮಂಚಿನ ಒಂದು ಜಿಲ್ಲಾ ಸಂಚಾಲಕಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. JDU ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಶ್ರೀ ಮಂಜುನಾಥೇಶ್ವರ ವಿವಿಧ ದೇಶ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ NGOದ CEO ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದ್ರ ಜೊತೆಗೆ HDR ಗ್ರೂಪ್ ಆಫ್ ಕಂಪನಿ ಅಂತ ಹೇಳಿದ್ರೆ ನಮ್ಮದು ಕೆಲವೊಂದು ಇಂಡಸ್ಟ್ರಿ ಇಕೆ ಫ್ಯಾಕ್ಟ್ರಿ ಎಲ್ಲ ಇದೆ, ಅದಕ್ಕೆ ಚೇರ್ಮನ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ನಾನು 2014ರಲ್ಲಿ ಮೊದಲ ಬಾರಿಗೆ ಪರಿದರ್ಶಕಕ್ಕೆ ಕಂಟೆಸ್ಟ್ ಮಾಡಿದ್ದೆ. 2017ರಲ್ಲಿ ಉಪಚುನಾವಣೆಯ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟನ್ನು ಮಾಡಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಿಂತ 5 ಪಟ್ಟು ಮತಗಳನ್ನು ಜಾಸ್ತಿ ತಗೊಂಡಿದ್ದೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಂಟೆಸ್ಟ್ ಮಾಡಿ ಅವಾಗ ಕೋಲಾರ ಜಿಲ್ಲೆಯಲ್ಲಿ ನಂದೇ ಲೀಡಿಂಗ್ ಇತ್ತು. ಚಿತ್ರದುರ್ಗ ಮತ್ತು ಕೋಲಾರ 2 ಜಿಲ್ಲೆಗಳಲ್ಲಿ ಇದು 5 ಜಿಲ್ಲೆಗಳನ್ನ ಒಳಗೊಂಡ ಕ್ಷೇತ್ರ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಬರೀ 3 ತಾಲೂಕುಗಳು ಬರುತ್ತೆ. ಒಂದು ದಾವಣಗೆರೆ ಮತ್ತು ಅದ್ರ ಜೊತೆಗೆ ಜಗಳೂರು ಮತ್ತು ಹರಿಹರ, ಈ 3 ತಾಲೂಕುಗಳು ಮಾತ್ರ ಬರುತ್ತೆ ಇದರಲ್ಲಿ. ಇದು ಉಳಿದಂಥ ಎಲ್ಲ 4 ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳನ್ನು ಒಳಗೊಂಡಂಥ ಈ ಕ್ಷೇತ್ರ. ಇದರಲ್ಲಿ ಮೊದಲಿಗೆ 2014ರಲ್ಲಿ ಬರೀ 98,000 ಓಟ್ಗಳಿತ್ತು. ಅದಾದ ನಂತರ ಮೊನ್ನೆ 1,90,000 ಆಯಿತು ಓಟ್ಗಳು. ಯಾವಾಗ 2020ರಲ್ಲಿ ಆಗಿದಂಥ ಚುನಾವಣೆಯಲ್ಲಿ. ಈ ಒಂದು 2026 ಬರ್ತಕ್ಕಂಥ ಜೂನಲ್ಲಿ ಬರ್ತಕ್ಕಂಥ ಚುನಾವಣೆಗೆ ನಾವು ಈಗಾಗಲೇ 6 ತಿಂಗಳಿಂದ ಮೊದಲು ಇಲ್ಲಿ ಜನವರಿ 22 ಕೂಡಮೇಲೆಗೆ ಒಂದು ಪೂಜೆ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಎನ್ರೋಲ್ಮೆಂಟು ಮತ್ತು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಎಲ್ಲರೂ, ಯಾಕಂದರೆ ಎಷ್ಟೋ ಜನ ಪದವೀಧರಿಗೆ ಈ ಚುನಾವಣೆ ಬಗ್ಗೆ ಗೊತ್ತಿರೋದಿಲ್ಲ, ಎನ್ರೋಲ್ಮೆಂಟ್ ಪ್ರಕ್ರಿಯೆ ಯಾವ ರೀತಿ ಅಂತ ಗೊತ್ತಿರೋದಿಲ್ಲ. ಆಮೇಲೆ ಇನ್ನೂ ಕೆಲವ್ರಿಗೆ ಏನಪ್ಪ ಅಂದರೆ ಆಲ್ರೆಡಿ ಮಾಡಿಸಿರೋರು ಸಹ ನಾವು ಮಾಡಿಸಿದ್ವಿ ಅಂತೇಳಿ ಸುಮ್ಮನೆ ಬಿಡ್ತಾರೆ. ಆದರೆ ಪ್ರತಿಯೊಬ್ಬ ಪದವೀಧರರು ಸಹ ಡಿಗ್ರಿ ಕಂಪ್ಲೀಟ್ ಆಗಿ 3 ವರ್ಷ ಆಗಿರಬೇಕು. 3 ವರ್ಷ ಆಗಿದ್ದ ಪ್ರತಿಯೊಬ್ಬ ಪದವೀಧರರು ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ. ನವೆಂಬರಲ್ಲಿ ಎನ್ರೋಲ್ಮೆಂಟ್ ಬರುತ್ತೆ. ಈಗಾಗಲೇ ನೋಂದಣಿ ಮಾಡಿಸಿರೋರು ಸಹ ಪ್ರತಿಯೊಬ್ಬರು ಮತ್ತೆ ಮಾಡಿಸ್ಕೊಳ್ಬೇಕು. ಯಾಕಂದರೆ ಇದು ಪ್ರತಿ ಚುನಾವಣೆಗೂ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಎಷ್ಟು ಜನಕ್ಕೆ ಅದು ಗೊತ್ತಿರೋದೆಲ್ಲ ಅವ್ರು ಏನು ಮಾಡ್ತಾರೆ, ನಮ್ದು ಇದೆಯಲ್ಲ ಅಂತೇಳಿ ಸುಮ್ಮನೆ ಆಗಿಬಿಡ್ತಾರೆ. ಆದರೆ ಎಲ್ಲ ದಯವಿಟ್ಟು ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ. ನವೆಂಬರ್ಲಿ ನೋಟಿಫಿಕೇಶನ್ ಆಗುತ್ತೆ. ದಯಮಾಡಿ ಈ ಬಾರಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ತಮ್ಮಲ್ಲಿ ಎಲ್ಲ ಮುಳುಬಾಗಿಲಿನ ಎಲ್ಲ ಪದವೀಧರ ಮತದಾರರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಬ್ಬ ಒಳ್ಳೆಯ ಅಭ್ಯರ್ಥಿಗೆ ಮತವನ್ನು ಕೊಟ್ಟಾಗ ನಾನು ಯಾವ ರೀತಿ ಮುಂದೆ ವಿಧಾನ ಪರಿಷತ್ತಲ್ಲಿ ತಮ್ಮೆಲ್ಲರ ಒಂದು ಸಮಸ್ಯೆಗಳನ್ನು ಧ್ವನಿಸಿ ಹಿಡಿಯೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಅತ್ಯಂತ ಇದುವರೆಗೂ ಯಾವ MLCಗಳನ್ನು ಸಹ ಒಂದು ಧ್ವನಿ ತಿರಬಾರ್ದು ಅಂದರೆ ಈ ಸಮಸ್ಯೆಗಳ ಬಗ್ಗೆ ಆ ರೀತಿ. ಯಾಕಂದರೆ ಆಗಲೇ ಸಾಹೇಬ್ ನಂಗೆ ಹೇಳಿದರು, ಈಗ ಎಲ್ಲರೂ ಅನಿವಾರ್ಯತೆ ಇದ್ದಾರೆ, ಡಾಕ್ಟರ್ ನಾಗರಾಜ್ ಅವರಲ್ಲ, ಅವರೇ ಸ್ವಂತ ಯೋಚನೆ ಇರುತ್ತೆ ಅಂತ. ಈಗ ಎಲ್ಲ ಪಕ್ಷದಲ್ಲಿ ಹೈಕಮಾಂಡ್ ಮತ್ತು ರಾಜ್ಯ ಅಧ್ಯಕ್ಷರಾಗ್ಬೋದು ಅಥವಾ ಆ ಪಕ್ಷದ ಒಂದು ಹಿಡಿತ ಇರುತ್ತೆ, ನೀವು ಅದು ಮಾತ್ರ ಇದು ಮಾಡ್ಬೋದು ಅಂತ. ಆದರೆ ಸಾಹೇಬ್ರು ಹೇಳಿದರೆ ಫ್ರೀಡಮ್ ಅಂದರೆ ಜನಗಳಿಗೆ ಒಳ್ಳೆಯದನ್ನು ನೀವು ಎಂಥದೇ ರೀತಿಯಲ್ಲಿ ಯಾವಾಗ ಮಾಡಿದರೂ ಸಹ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ, ನೀವು ನಮ್ಮನ್ನು ಕೇಳೋ ಅವಶ್ಯಕತೆ ಇಲ್ಲ, ಮಾಡ್ಬೋದು ಅಂತೇಳಿ ಒಂದು ನನಗೆ ಧೈರ್ಯವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಸಂಚಲನ ಮಾಡಿದ್ವಿ. ಆಗಲೇ ಒಂದು ಸುತ್ತು ಟೋಟಲಿ ಎಲ್ಲ 5 ಜಿಲ್ಲೆ ಮುಗಿಸ್ಕೊಂಡ್ಬಂದಿದ್ವಿ. ಈಗ ತಾಲೂಕು ವೈಸ್ ಹೋಗ್ತಾ ಇದ್ವಿ, ನೆಕ್ಸ್ಟ್ ಹೋಬಳಿ ವೈಸ್ ಹೋಗ್ತೀವಿ. ಈಗ ತಾಲೂಕು ವೈಸು ಆಗಲೇ ಎಲ್ಲ ದಾವಣಗೆರೆಯಲ್ಲಿ ತಾಲೂಕು ವೈಸ್ ಕೂಡ ಮುಗಿಸಿದ್ದೀವಿ. ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನು ಚಿತ್ರದುರ್ಗ ಜಿಲ್ಲೆ ಮುಗಿಸಿದ್ವಿ. ಚಿಕ್ಕಬಳ್ಳಾಪುರ ಮುಗಿಸ್ಕೊಂಡು ಬರ್ತಾ ಇದ್ವಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದಾಗಿದೆ. ಈಗ 2ನೇ ರೌಂಡ್ ಮತ್ತೆ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾಲೂಕು ವೈಸ್ ಹೋಗ್ತಾ ಇದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮುಳಬಾಗಿಲಿಗೂ ಬಂದಿದ್ವಿ. ಮುಳಬಾಗಿಲೆಲ್ಲ ಇವತ್ತೆಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತೀವಿ, ಕೋರ್ಟಿಗೆ ಭೇಟಿ ಕೊಡ್ತೀವಿ. ಅದ್ರ ಜೊತೆಗೆ ತಾಲೂಕು ಆಫೀಸು ಎಲ್ಲೆಲ್ಲಿ ಪದವೀಧರರು ಜಾಸ್ತಿ ಸಿಗ್ತಾರೆ ಅದಕ್ಕೆಲ್ಲ ನಾವು ಭೇಟಿಯನ್ನು ಕೊಟ್ಟು ಅವರಿಗೆ ಒಂದು ಮತಯಾಚನೆ ಮಾಡೋದ್ರ ಮುಖಾಂತರ ಮತ್ತು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ ಸರ್. ಅಂದರೆ ಮತ್ತೆ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ, ದಯಮಾಡಿ ಒಳ್ಳೆ ವ್ಯಕ್ತಿಗೆ ಮತಗಳನ್ನು ಕೊಡಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ ಸರ್. ಪ್ರಪಂಚದಾದ್ಯಂತ ಬಹಳಷ್ಟು ಗೊಂದಲದ ವಾತಾವರಣದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಪ್ರಪಂಚದಲ್ಲಿರೋ ಗೊಂದಲ ನಮ್ಮ ದೇಶ ಬಿಟ್ಟೋಗಿದೆ ಅಂತ ಏನಿಲ್ಲ, ನಮ್ಮ ದೇಶನೂ ಭಾಳಷ್ಟು ಗೊಂದಲದಲ್ಲಿದೆ. ಜೊತೆಗೆ ನಮ್ಮ ರಾಜ್ಯನೂ ಸಾಕಷ್ಟು ಗೊಂದಲದಲ್ಲಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಎಲ್ಲ ಸುತ್ತಕೊಂಡು ಕೊನೆಗೆ ಇಷ್ಟೆಲ್ಲ ಗೊಂದಲಗಳಾಗೋದಕ್ಕೆ, ಇಷ್ಟೆಲ್ಲ ಅವ್ಯವಸ್ಥೆ ಆಗೋದಕ್ಕೆ, ಈ ಕುವ್ಯವಸ್ಥೆ ಆಗೋದಕ್ಕೆ, ಇದಕ್ಕೆಲ್ಲ ಏನು ಕಾರಣ ಅಂತಂದೆಲ್ಲ ನಾವೇನಾದರೂ ಕಾರಣ ಹುಡುಕ್ತಾ ಹೋದರೆ ಕೊನೆಗೆಲ್ಲ ಸುತ್ಕೊಂಡು ನಮ್ಮ ಹತ್ರನೇ ಬರುತ್ತೆ. ಪ್ರತಿಯೊಬ್ಬರು ನಾವೇ ಇದಕ್ಕೆಲ್ಲರೂ ಕಾರಣ ಅಂತ. ಯಾಕೆಂದರೆ ನಾವು ಜವಾಬ್ದಾರಿಗಳನ್ನ ತಗೊಂಡಿಲ್ಲ. ನಾವು ಏನೋ ಹೆಂಗೋ ನಡೆಯುತ್ತೆ ಬಿಡು ಅಂತಂದೇಳಿ ಬಿಟ್ಟದ್ರಿಂದ ಈಗಿರುವಂಥ ರಾಜಕೀಯ ವ್ಯವಸ್ಥೆ ಇರ್ಬೋದು, ನಮ್ಮ ಪರಿಸರದ ನಾಶ ಇರ್ಬೋದು,
ಕೃಷಿಯಲ್ಲಿ ಅದು ಅನಾರೋಗ್ಯಕರ ಕೃಷಿ, ಯಥೇಚ್ಛವಾಗಿ ರಾಸಾಯನಿಕಗಳನ್ನ ಬಳಸಿ ಮಾಡ್ತಾ ಇರೋಂಥ ಕೃಷಿ, ಅದರ ಮೂಲಕ ಎಲ್ಲ ಜನರ ಆರೋಗ್ಯನ ಹಾಳು ಮಾಡ್ತಾ ಇರೋವಂಥದ್ದು ಆ ಥರದ ಕೃಷಿ. ಇನ್ನು ಆರೋಗ್ಯ ಕೆಟ್ಟು ಅದು ಎಲ್ಲರೂ ಎಂಥದ್ದು ವೈದ್ಯೋ ನಾರಾಯಣ ಇಂಥ ದೇವರು ಅನ್ನೋತಾರೆ, ವೈದ್ಯೋ ನಾರಾಯಣ ಹರಿ ಅಂತಾರೆ. ಆದರೆ ಇದು ನಮ್ಮ ಡಾಕ್ಟರ್ ನಾಗರಾಜ್ದಲ್ಲ, ಅವ್ರಿಗೆ ಸಂಬಂಧಪಟ್ಟದ್ದಲ್ಲ. ಬಹಳಷ್ಟು ಜನ ವೈದ್ಯರದೆಲ್ಲ ಏನಾಗಿದೆ ಅಂತಂದರೆ ಎಲ್ಲ ಗಮನ ಹಣದ ಕಡೆಗಿದೆ ಹೊರತು ಜನರ ಆರೋಗ್ಯದ ಕಡೆಗಿಲ್ಲ. ಯಾರಾದರೂ ಹೋಗಿ ಸಿಕ್ಕರೆ ಸಾಕು, ಅವರೆಲ್ಲ ಅವ್ರನ್ನ ಯಾವುದೋ ಒಂದು ಮೆಷಿನ್ಗಳೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ, ಕೋಟಿಗಟ್ಟಲೆ ಬೆಲೆ ಬಾಳೋವಂಥ ಮೆಷಿನ್ಗಳು. ಅವುಗಳೊಳಗೆ ಹಾಕೋದು, ಬರೀ ಪರೀಕ್ಷೆ ಪರೀಕ್ಷೆ ಪರೀಕ್ಷೆ, ಕೊನೆಗೆ ಏನಾದರೂ ಒಂದು ಕಾಯಿಲೆ ಹುಡುಕಿ ಅದಕ್ಕೆ ಔಷಧಿ ಕೊಡೋ ನೆಪದಲ್ಲಿ ಅವ್ರದ್ದು ಹಣ ಕಿತ್ಕೊಳ್ಳೋ ಅಂಥದ್ದು. ಕೆಲವು ಸರಿ ಈ ಉಪಯೋಗ ಇಲ್ಲದೆ ಇದ್ದರೂ ಕೂಡ, ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಆಪ್ರೇಷನ್ಗಳು ಮಾಡೋ ಅಂಥದ್ದು. ಈ ಥರದ ವೈದ್ಯ ಪದ್ಧತಿ ಏನಿದೆ ಅದು. ಇನ್ನು ಶಿಕ್ಷಣ ಅನ್ನೋದು ಅದು ಹಣಕ್ಕಾಗಿ, ಅದು ಬದುಕೋದಕ್ಕೆ ಮುಂದೆ ನಾವು ಹೆಂಗೆ ಬದುಕಬೇಕಪ್ಪ ಅನ್ನೋದಕ್ಕೆ ಶಿಕ್ಷಣ ಕಲಿಸೋವಂಥದ್ದು. ಚಿಕ್ಕ ವಯಸ್ಸಿನಿಂದನೇ ಕಾಂಪಿಟೇಷನ್ ಕಲಿಸೋಂಥ ಶಿಕ್ಷಣದ ವ್ಯವಸ್ಥೆ. ಈ ಥರದ್ದೆಲ್ಲದು ಇವೆಲ್ಲ ಒಂದಕ್ಕೊಂದು ಪೂರಕ. ಜೊತೆಗೆ ನಮ್ಮ ಆಡಳಿತದ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಅದು ಸಂಪೂರ್ಣವಾಗಿ ಹಣ ಕೇಂದ್ರೀಕೃತ. ಅವು ಯಾವುದೇ ಒಂದು ನಮ್ಮ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಪ್ರಭುತ್ವ ಇರಬೇಕು. ಇದರಲ್ಲಿ ನಮ್ಮ ಪ್ರಜಾಪ್ರಭುತ್ವ ಹೋಗಿ ಹಣದ ಪ್ರಭುತ್ವ ಆಗಿದೆ. ಇದರಲ್ಲಿ ಒಂದು ನಾವು ಪರಿವರ್ತನೆ ತರಬೇಕು ಅಂತಂದರೆ ಯಾರೋ ಮೋದಿ ಅವ್ರು ಮಾಡ್ತಾರೆ, ರಾಹುಲ್ ಗಾಂಧಿ ಮಾಡ್ತಾರೆ, ಸಿದ್ದರಾಮಯ್ಯ ಮಾಡ್ತಾರೆ ಅಂತ ನಾವು ಕಾದು ಕೂತ್ಕೊಂಡ್ರೆ ಅದು ಆಗದೇ ಇರೋವಂಥದ್ದು. ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಪತ್ರಕರ್ತರಿಗೂ ಗೊತ್ತಿದೆ. ನಾವು ಕೆಟ್ಟ ಹಳ್ಳಿಗೆ ಹೋಗಿ ಯಾವುದೋ ಮೂಲೆಯಲ್ಲಿರೋ ಜನರನ್ನು ಕೇಳಿದರೂ ಕೂಡ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ ಏನಂದರೆ ಸಂಪೂರ್ಣ ಅವ್ಯವಸ್ಥೆ, ಕುವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ. ನಾವು ಮೂಲತಃ ಸಮಾಜವಾದದ ಹಿನ್ನೆಲೆಯಿಂದ ಬಂದಿರುವಂಥವ್ರು. ನಮ್ಮ ತಂದೆ ಜೆ.ಎಚ್. ಪಟೇಲ್ರಾಗಲಿ, ಮತ್ತು ಈಗಿರುವಂಥ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಾಗಲಿ, ರಾಮ್ ಮನೋಹರ್ ಲೋಹಿಯಾ ಅವರ ಶಿಷ್ಯರು, ಜೊತೆ ಜಾರ್ಜ್ ಫರ್ನಾಂಡಿಸು, ಮೊದಲುಮೆ, ಈ ಥರ ಕರ್ಪೂರಿ ಠಾಕೂರು, ಈ ಥರದ ಭಾಳಷ್ಟು ನಾಯಕರುಗಳ ಜೊತೆಗೆ ಭಾರತ ದೇಶದಲ್ಲಿ ಒಂದು ಸಮಾಜವಾದದ ಎಲ್ಲರೂ ಸಮ ಅನ್ನೋಂಥ ಭಾವನೆ ಬರೋದಕ್ಕೆ, ಆರ್ಥಿಕವಾಗಿ ಎಲ್ಲರನ್ನು ಸಮ ಮಾಡೋದಕ್ಕಾಗಲ್ಲ, ಆದರೆ ನಮಗೆ ಭಾವನೆಯಲ್ಲಿ ನಾವೆಲ್ಲರೂ ಸಮ, ಯಾರೋ ದೊಡ್ಡವರು ಅಂತಲ್ಲ, ಯಾರೋ ಚಿಕ್ಕವರು ಅಂತಲ್ಲ, ನಾವು ಸಮ ಅಂತನ್ನೋಂಥ ಭಾವನೆ ಇರೋಂಥ ಒಂದು ಸಮಾಜವನ್ನು ಕಟ್ಟಬೇಕು ಅಂತಂದೇಳಿ ಹಲವಾರು ದಶಕಗಳು ರಾಮ್ ಮನೋಹರ್ ಲೋಹಿಯಾ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಅವರೆಲ್ಲರೂ ಕೆಲಸ ಮಾಡಿದ್ದಿದೆ. ಈಗ ಮತ್ತೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗುವಂಥದ್ದು ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಹೇಬರು ಈ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಈಗೆಲ್ಲ ಅಧಿಕಾರ ಅನ್ನೋದು ಕೇಂದ್ರೀಕೃತ ಆಗಿದೆ. ಯಾರೋ ಡೆಲ್ಲಿ ಒಳಗೆ ಕೂತ್ಕೊಂಡ್ರು ಒಂದಿಬ್ಬರು ಸೇರ್ಕೊಂಡು ಪೂರ್ತಿ ಈ ದೇಶದ ಭವಿಷ್ಯ ಬರೆಯೋದು ನೋಡ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಒಂದು 5-6 ಜನ ಒಟ್ಟಿಗೆ ಸೇರ್ಕೊಂಡು ಅವರು ನಮ್ಮ ರಾಜ್ಯದ ಭವಿಷ್ಯ ಬರೆಯೋದು ನೋಡ್ತಾರೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನೋಡಿದರೆ ಕೆಲವು ಜನ ಆ ಜಿಲ್ಲೆಯ ಭವಿಷ್ಯ, ಈ ಥರದ್ದೆಲ್ಲದು ಒಂದೇನಿದೆ, ಇದು ಆಗಬಾರ್ದು ಅಂತಲೇ ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ನಾವು ಮೊದಲಿಂದನೂ ಮಾತಾಡ್ತಾ ಬಂದಿದ್ದೀವಿ. ಈಗ ನಮಗೆ ಇರೋ ಆಲೋಚನೆಗಳನ್ನು ಸಮರ್ಥವಾಗಿ ಜನರಿಗೆ ತಲುಪಿಸೋವಂಥದ್ದು, ಜೊತೆಗೆ ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಏನಿದ್ದಾವೆ ಇದರೊಳಗೆ ಕಲಾಪಗಳು ನಡೆಯೋದು ಕೂಡ ಅಸಹ್ಯಕರವಾಗಿ, ನಾನು ಆಗಲೇ ಒಂದು ಸರಿ MLA ಆಗಿ ನೋಡಿದ್ದೀನಿ. ನಾನು ಭಾಳ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲೆಲ್ಲ ಓಡಾಡಿ ಸಾಕಷ್ಟು ಸೆಮಿನಾರ್ಗಳನ್ನ ಮಾಡಿ, ನಾನೇ ಕೆಲವು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೆ ಬೇರೆ ಬೇರೆ ದೇಶಗಳಲ್ಲಿ. ಇಲ್ಲೂ ಭಾಳಷ್ಟು ಸೆಮಿನಾರ್ಗಳು ಅಂಥವನ್ನೆಲ್ಲವೂ ಅಟೆಂಡ್ ಮಾಡಿದ್ದು ಇದೆ, ನಾನು ಕಂಡಕ್ಟ್ ಮಾಡಿದ್ದಿದೆ. ನಾನು ಭಾಳ ಒಳ್ಳೆ ಚಿಂತನೆ ಮಾಡಬೇಕು, ಒಂದು ವಿಧಾನಸಭೆ ಒಳಗಡೆ ಒಳ್ಳೆ ಒಂದು ಸಂಭಾಷಣೆನ ಮಾಡಬೇಕು ಅಂತಂದೇಳಿ ವಿಧಾನಸಭಾ ಸದಸ್ಯ ಆಗಿ ಹೋಗಿ 1 ವಾರದೊಳಗಡೆ ಬೇಜಾರಾಗೋಯ್ತು. ನಾನು ಎಲ್ಲಿ ಯಾವ ಒಂದು ಪರಿಸ್ಥಿತಿಗೆ ಸಿಗಾಕೊಂಬಿಟ್ಟೆ ಅಂತಂದೇಳಿ. ಯಾರೂ ಒಂದು ಒಳ್ಳೆ ಮಾತಾಡೋರಿಲ್ಲ, ಬರೀ ಒಬ್ಬರನ್ನೊಬ್ಬರು ಬೈಯೋದು, ಟೀಕೆ ಮಾಡೋದು. ಜನರ ಬಗ್ಗೆ ಕಳಕಳಿ ಇದೆ ಅಂತ ಅಂತಾರೆ, ಆದರೆ ಅವ್ರು ಮಾತಾಡೋದು ಜೋರಾಗಿ ಮಾತಾಡ್ತಾ ಪತ್ರಕರ್ತರ ಕಡೆ ನೋಡ್ತಿರ್ತಾರೆ.
ನನ್ನ ಸುದ್ದಿ ಬರೀಲಿ ಅಂತ. ಈ ಥರದ ಬರೀ ಗಮನ ಸೆಳೆಯೋದಕ್ಕೋಸ್ಕರ, ಹಣ ಮಾಡೋದಕ್ಕೋಸ್ಕರ ಅನ್ನೋಂಥದ್ದನ್ನ ಅಧಿಕಾರ ಅಂತಂದು ಅಧಿಕಾರ ಅನ್ನೋ ಪದನೇ ತಪ್ಪದು. ಅಧಿಕಾರ ಅನ್ನೋದ್ರ ಬದಲು ಜವಾಬ್ದಾರಿ. ಒಬ್ಬ MLA ಅಂದರೆ ಅದೊಂದು ಜವಾಬ್ದಾರಿ. ಯಾವುದೋ ಒಂದು ಮಂತ್ರಿ ಅಂದರೆ ಒಬ್ಬ ಜವಾಬ್ದಾರಿ. ಅದು ಒಬ್ಬ MLA ಆದ ಒಂದು ಜವಾಬ್ದಾರಿ ಬರೀ ಆ ಕಾನ್ಸ್ಟಿಟ್ಯೂನ್ಸಿಗೆ ಅಷ್ಟೇ ಸೀಮಿತ ಅಲ್ಲ. ಈಗ ಮುಳುಬಾಗಿಲಿನ MLA ಅಂತಂದರೆ ಬರೀ ಮುಳುಬಾಗಿಲಿನ ಬಗ್ಗೆ ಯೋಚನೆ ಮಾಡೋದಲ್ಲ, ಸಂಪೂರ್ಣ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತಂದರೆ ಆತ ಬರೀ ತನ್ನ ಕಾನ್ಸ್ಟಿಟ್ಯೂನ್ಸಿ ನೋಡೋದಲ್ಲ, ಜಿಲ್ಲೆ ಬಗ್ಗೆ ಯೋಚನೆ ಮಾಡಬೇಕು. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂತಂದರೆ ತಮ್ಮ ಜಿಲ್ಲೆದಷ್ಟೇ ಅಲ್ಲ, ಅವನು ಪೂರ್ತಿ ಸಂಪೂರ್ಣ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಆ ಥರದ ರಾಜಕಾರಣಿಗಳು, ಆ ಥರದ ಜನಪ್ರತಿನಿಧಿಗಳನ್ನು ಆರಿಸೋವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಈಗ ನಾವು ಸಂಯುಕ್ತ ಜನತಾದಳ ಪಕ್ಷ JDU ಪಕ್ಷದಿಂದ ಒಬ್ಬ ಸಜ್ಜನ ಈಗಾಗಲೇ ಮಾಲೂರಿನಲ್ಲಿ ಇವರು ಡಾಕ್ಟರ್ ನಾಗರಾಜ್ ಮತ್ತು ಅವರ ಶ್ರೀಮತಿ ಸಹನಾ ಅವರು ಇಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಜನರಿಗೆ ಆರೋಗ್ಯ, ಅದು ಅವರು ಬಹುತೇಕ ಆಯುರ್ವೇದದ ಕಡೆಗೆ ಗಮನ ಕೊಡ್ತಾರೆ. ಆದರೆ ತಕ್ಷಣಕ್ಕೆ ಯಾರಿಗಾದರೂ ಏನಾದರೂ ರಿಲೀಫ್ ಬೇಕು ಅಂದರೂ ಕೂಡ ಅವರು ಆಲೋಪತಿನೂ ಕೂಡ ಉಪಯೋಗಿಸ್ಕೊಂಡು ಒಂದು ಮೊನ್ನೆ ಇತ್ತೀಚೆಗೆ ಅವರು ಒಂದು ಹಾಸ್ಪಿಟಲ್ನು ಓಪನ್ ಮಾಡಿದ್ದಾರೆ. ಭಾಳಷ್ಟು ಬಡವರಿಗೆ ಅವರು ಬಡವರು ಅನ್ನೋದಕ್ಕಿಂತ ಆರೋಗ್ಯ, ಸಮಾಜದಲ್ಲಿ ಆರೋಗ್ಯ ಇರಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಅವರಿಗೆ ಅವ್ರನ್ನ ನಾವು ಸಂಯುಕ್ತ ಜನತಾದಳದಿಂದ ಈಗ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಅವರು ನಮ್ಮ ಅಭ್ಯರ್ಥಿ ಆಗಿರ್ತಾರೆ. ಮುಂದೆ ಜೂನ್ 2026ಕ್ಕೆ ಚುನಾವಣೆ ಬರುತ್ತೆ. ಅದು ಪದವೀಧರರು ಆರಿಸೋಂಥದ್ದು. ಪದವೀಧರರು ವಿದ್ಯಾವಂತರು ಅಂದರೆ ಸ್ವಲ್ಪ ಪ್ರಜ್ಞೆ ಇರಬೇಕು, ಒಳ್ಳೆಯದು. ಯಾರು ಒಳ್ಳೆಯವರು, ಯಾರು ನಮ್ಮ ಜವಾಬ್ದಾರಿ ತಗೊಂತಾರೆ, ಅವರಿಂದ ಏನು ಕೆಲಸ ಆಗುತ್ತೆ ಅನ್ನೋಂಥದ್ದನ್ನ ಯೋಚನೆ ಮಾಡುವಂಥದ್ದು ಪ್ರಜ್ಞಾವಂತ, ಜವಾಬ್ದಾರಿಯುತವಾದಂಥ ನಮ್ಮ ಇವ್ರಿಗೆ ಬರಬೇಕಾಗುತ್ತೆ. ಡಾಕ್ಟರ್ ಲಕ್ಷ್ಮಯ್ಯ ಅಂತ. ನಮಸ್ಕಾರ, ಬನ್ನಿ. ಸೊ ಆ ಥರದ್ದು ಒಂದಿರಬೇಕಾಗುತ್ತೆ. ಹಾಗಾಗಿ ನಾವು ಪ್ರಜ್ಞಾವಂತ ಮತದಾರರು ಅಂದರೆ ಈಗ ನಮ್ಮ ಪದವೀಧರರು ಏನಿದ್ದಾರೆ ಅವ್ರನ್ನೆಲ್ಲರನ್ನು ಭೇಟಿ ಮಾಡೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ಮೊದಲಿಗೆ ನಾವು ಪತ್ರಕರ್ತರು ಭಾಳ ಪ್ರಜ್ಞಾವಂತರು ಅಂತ ನಾವು, ಯಾಕೆಂದರೆ ಬಹುತೇಕರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ. ಯಾರು ಡಿಗ್ರಿ ಇಲ್ಲದೆ ಇರೋರು ಯಾರು ಇದ್ದರೆ ಹೇಳ್ರಿ. ಬಹುತೇಕರು ಪದವೀಧರರು ಇರ್ತಾರೆ. ಆಮೇಲೆ ಸಾಕಷ್ಟು ವಿಷಯ ಸಂಗ್ರಹಣೆ ಮಾಡ್ಕೊಂಡು ಒಂದು ಪ್ರಜ್ಞೆ ಇರುತ್ತೆ, ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ. ಆದರೆ ಈಗ ನಮ್ಮ ಸಮಾಜದಲ್ಲಿ ಅಸಹಾಯಕತೆ ಅನ್ನೋಂಥದ್ದು ಎಷ್ಟು ತುಂಬ್ಕೊಂಬಿಟ್ಟಿದೆ ಅಂದರೆ ಎಲ್ಲರೂ ಅಸಹಾಯಕರೇ. ನಾವೇನೋ ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ ಅಂತ ಅಂತೀವಿ, ಆದರೆ ಯಾರನ್ನೇ ಕೇಳಿದ್ರು ತಮ್ಮ ಅಸಹಾಯಕತೆ ಬಗ್ಗೆನೇ ಮಾತಾಡ್ತಾರೆ. ಒಬ್ಬ MLA ಅದನ್ನು ದುಡ್ಡು ಯಾಕೆ ತಗೊಂತೀಯಪ್ಪ ನೀನು ಅಂತಂದರೆ, ನಾವು ಎಲೆಕ್ಷನ್ನ ದುಡ್ಡು ಕೊಟ್ಟಿದ್ವಿ ರೀ, MLA MLCಗಳು ಎಲೆಕ್ಷನ್ನೇ ದುಡ್ಡು ಹಂಚಿದ್ವಿ, ಮತ್ತು ನಾನು ಈ ದುಡ್ಡು ಮತ್ತೆ ವಾಪಸ್ ತಗೊಳ್ಳೇಬೇಕು, ಮತ್ತು ಮುಂದಿನ ಎಲೆಕ್ಷನ್ನಿಗೆ ಜಾಸ್ತಿ ಮಾಡಲೇಬೇಕು ಅನ್ನೋಂಥ ತನ್ನ ಅಸಹಾಯಕತೆ ಅವನು ಹೇಳ್ತಾನೆ. ಜನರ ಹತ್ರ ಹೋಗಿ ನೀವು ಯಾಕೆ ದುಡ್ಡು ತಗೊಂತೀರಿ ಅಂತಂದರೆ, ಇವ್ರನ್ನೆಲ್ಲ ನಂಬೋದಕ್ಕೆ ಆಗಲ್ಲ, ಇವರೆಲ್ಲ ರಾಜಕಾರಣಿಗಳೆಲ್ಲ ಕಳ್ಳರು, ಇವರು ಮೊನ್ನೆ ಇಲ್ಲಿ ಸೈಕಲ್ ಮೇಲೆ ಓಡಾಡ್ತಿದ್ದ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯ, ಈಗಲ್ಲೇ ದೊಡ್ಡ ಮನೆ ಕಟ್ಸ್ಕೊಂಡಿದ್ದಾನೆ, ದೊಡ್ಡ ಕಾರ್ ಮಾಡ್ಕೊಂಡಿದ್ದಾನೆ, ಅವ್ರದ್ದು ಮತ್ತೆ ಕಿತ್ಕೋಬೇಕಲ್ಲ, ಹಂಗಾಗಿ ನಾವು ಅವ್ರ ಹತ್ರ ಕಿತ್ಕೊಂತೀವಿ ಅಂತಂದೇಳಿ ಅವ್ರ ಅಸಹಾಯಕತೆ ಜನ ಹೇಳ್ತಾರೆ. ಮಂತ್ರಿಗಳಾಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಎಲ್ಲರೂ ನಮ್ಮ ದೇಶದಲ್ಲಿ ಅಸಹಾಯಕರಾಗಿದ್ದಾರೆ. ನಾವು ನಾಗರಾಜ್ ಅವ್ರನ್ನ ಅಸಹಾಯಕರು ಅಂತ ನೋಡಲ್ಲ. ಇವರು ಒಂದು ಸ್ವತಂತ್ರವಾಗಿ ಯೋಚನೆ ಮಾಡೋವಂಥವ್ರು, ಯಾರ ಮೇಲೂ ಡಿಪೆಂಡೆನ್ಸಿ ಅನ್ನೋಂಥದ್ದಿಲ್ಲ. ಈಗ ನಾವು ಹೇಳ್ಬೇಕು ಅಂತಂದರೆ ನಮ್ಮ ಕೇಂದ್ರದಲ್ಲಿರುವಂಥ ನಮ್ಮ ನಿತೀಶ್ ಕುಮಾರ್ ಅವರು ಕೆಲವು ಸರಿ ಅಸಹಾಯಕರಾಗಿರ್ತಾರೆ. ಇವ್ರ ಜೊತೆಗೆ ಇಲ್ಲಿ ಕಳ್ಳರ ಜೊತೆಗೆ ಹೋಗೋದು, ಇಲ್ಲ ಸುಳ್ಳ್ರ ಜೊತೆಗೆ ಹೋಗೋದು ಅಂತ ಆಯ್ಕೆ ಅನ್ನೋದು ಇವೆರಡರ ನಡುವೆ ಇರ್ತೈತಿ. ಕಳ್ಳರ ಜೊತೆಗೆ ಹೋಗ್ಬೇಕು, ಸುಳ್ಳ್ರ ಜೊತೆಗೆ ಹೋಗ್ಬೇಕು. ಈ ಆಯ್ಕೆ ಒಳಗೆ ಅವರು ಅಸಹಾಯಕರಾಗಿದ್ದಾರೆ. ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ JDU ಪಕ್ಷ ಉದಯ ಆಗಿದ್ದು JH ಪಟೇಲ್ರು, ರಾಮಕೃಷ್ಣ ಹೆಗ್ಡೆ ಅವರು, ಇವರು ಮತ್ತು ಶರದ್ ಯಾದವ್ ಅವರು, ಇವರೆಲ್ಲ ಸೇರಿ ಸ್ಥಾಪಿಸಿದ ಪಕ್ಷ. ಬೈರೇಗೌಡರು, ಬಚ್ಚೇಗೌಡರು, ಆಮೇಲೆ ಗೋವಿಂದ ಗೌಡರು, ಇವರೆಲ್ಲರೂ ಸೇರಿ ಸ್ಥಾಪಿಸಿದಂಥ ಪಕ್ಷ ಇದು ಮೊದಲು ಭಾಳ ಪ್ರಬಲವಾಗಿತ್ತು. ಆದರೆ ಕಾಲಕ್ರಮೇಣ ನಮ್ಮ ಅಧ್ಯಕ್ಷರುಗಳಾದಂಥ ಬೈರೇಗೌಡರು ತೀರ್ಕೊಂಡ್ರು, ನಾಗೇಗೌಡರು ತೀರ್ಕೊಂಡ್ರು,
ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಹೋದ್ರು, ಒಬ್ಬೊಬ್ಬರೇ ಖಾಲಿ ಮಾಡಿದ್ರಿಂದ ನಮ್ಮ ಪಕ್ಷ ಸ್ವಲ್ಪ ಕ್ಷೀಣಿಸ್ತಾ ಬಂದಿದೆ. ಆದರೆ ಇದರೊಳಗಡೆ ಆ ಸ್ಪಿರಿಟ್ ಅಂತ ಏನಂತೀವಿ, ಆ ಸ್ಪಿರಿಟ್ ಅನ್ನೋಂಥದ್ದಿದೆ. ಅದನ್ನು ಮತ್ತೆ ಉಪಯೋಗಿಸ್ಕೊಂಡು, ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಒಂದು ಸಾವಯವ ರಾಜಕಾರಣ ಅಂತ ನಾವು ಹೇಳ್ತೀವಿ. ಸಾವಯವ ರಾಜಕಾರಣ ಅಂದರೆ ಇದರೊಳಗೆ ಯಥೇಚ್ಛವಾಗಿ ಹಣ ಖರ್ಚು ಮಾಡೋದು, ಇದನ್ನು ಹೆಂಡ ಕೊಡೋದು, ಜಾತಿ ಧರ್ಮ ಇದ್ರ ಮೂಲಕ ನಾವು ಇದನ್ನು ಕೊಡ್ರಿ, ನಮಗೆ ಮತ ಕೊಡ್ರಿ, ನಾವು ನಿಮ್ಮ ಜಾತಿಯವರು ಅಂತ ಹೇಳೋಂಥ ಆ ಪರಿಪಾಠ ಬಿಟ್ಟು ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ. ಪ್ರಜ್ಞಾವಂತರೆಲ್ಲರೂ ನಮ್ಮ ಜೊತೆ ಬನ್ನಿ ಅಂತಂದೇಳಿ ಕರೆಯುವಂಥದ್ದು. ಈಗಿರುವಂಥ ಸ್ಪರ್ಧೆ ಅಂದರೆ ಪ್ರಜ್ಞೆ ಇದ್ದವರು ಪ್ರಜ್ಞೆ ಇಲ್ಲದವ್ರ ನಡುವೆ, ಸಂತೋಷವಾಗಿರೋರು ದುಃಖದಲ್ಲಿರೋರ ನಡುವೆ, ಒಳ್ಳೆ ಜನ ಮತ್ತು ಕೆಟ್ಟ ಜನರ ನಡುವೆ. ನಾವೇನೋ ಸರ್ಟಿಫಿಕೇಟ್ ಕೊಟ್ಕೊಂತೀವಿ ನಾವು ಒಳ್ಳೆ ಜನ ಅಂತಂದೇಳಿ ನಮಗೆ ನಾವು ಹೇಳ್ಕೊಂತೀವಿ. ಬೇರೆ ಒಳ್ಳೆಯರು ಅಂತಂದು ಯಾರು ಅನ್ನೋಂಥವ್ರು ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಬೇಕಾದ್ರೂ ಬರ್ಬೋದು. ಅವರು ನಮ್ಮ ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ನಾವೆಲ್ಲ ಯಾರ್ಯಾರು ಗೊತ್ತಿದೆ, ಯಾರ್ಯಾರು ಕೆಟ್ಟವ್ರು ಇದ್ದಾರೆ, ಜೈಲಿಗೆ ಹೋಗಿ ಬಂದವರು ಇದ್ದಾರೆ, ಜೈಲಿಗೆ ಹೋಗಿ ಬಂದರೂ ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇರುವಂಥವ್ರು ಇರ್ತಾರೆ, ಎಲೆಕ್ಷನ್ ನಿಲ್ತಿರ್ತಾರೆ. ಎಷ್ಟು 54% ಆಫ್ ದಿ MPs ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದಾವಂತೆ ಈಗಿರುವಂಥ ಪಾರ್ಲಿಮೆಂಟಲ್ಲಿರೋರು. ನಮ್ಮ ಅಸೆಂಬ್ಲಿ ಒಳಗಿರೋ ಇವ್ರ ಬಗ್ಗೆ ಅವ್ರ ಮೇಲೆ ಒಂದು 50% ಜನರ ಮೇಲೆ ಕೇಸ್ಗಳಿದ್ದಾವೆ. ಅವು ಎಷ್ಟು ಪರ್ಸೆಂಟೇಜನ್ನು ತಗೋಬೇಕು ಕರೆಕ್ಟಾಗಿ. ಇಂಥವ್ರೆಲ್ಲರೂ ನಮ್ಮನ್ನು ಆಳೋ ಅಂಥವ್ರು ಅಂತಾದರೆ ನಾವು ಎಂಥ ದುಸ್ಥಿತಿಯಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ. ಆ ಎಚ್ಚರಗೊಳ್ಳುವಂಥ ಪ್ರಕ್ರಿಯೆ ಅದು ಚುನಾವಣೆಯ ಪ್ರಕ್ರಿಯೆ ಮೂಲಕ ಎಲ್ಲರನ್ನೂ ಎಚ್ಚರಿಸ್ಬೇಕು, ನಾವು ಎಚ್ಚರಗೊಳ್ಬೇಕು ಅಂತಂದೇಳಿ ನಾವು ಹೊರಟಿದ್ದೀವಿ. ಪತ್ರಕರ್ತ ಮಿತ್ರರದ್ದು ಎಲ್ಲರದು ಒಂದು ಬೆಂಬಲ ನಮ್ಮ ಜೊತೆಗೆ, ಸಹಾಯ ಬೆಂಬಲ ನಮ್ಮ ಜೊತೆಗಿರಲಿ. ಈಗ ಇದು ನೋಟಿಫಿಕೇಶನ್ ನವೆಂಬರ್ ತಿಂಗಳಲ್ಲಿ ಆಗುತ್ತೆ. ಆವಾಗ ನೀವು ಎಲ್ಲರೂ ಕೂಡ ಇದು ಎನ್ರೋಲ್ಮೆಂಟ್ ಮಾಡಿಸಿ, ಆಮೇಲೆ ನಮಗೆ ಓಟ್ ಕೊಡ್ರಿ ಅಂತ ಹಕ್ಕಿನಿಂದ ಕೇಳ್ತೀವಿ. ನಾವು ಒಳ್ಳೆ ಜನ, ನಮಗೆ ಓಟ್ ಕೊಡ್ರಿ ಅಂತ. ನಮಗಿಂತ ಒಳ್ಳೆ ಜನ ಅಂತ ಯಾರು ನಿಮಗೆ ಅನಿಸಿದರೆ ದಯಮಾಡಿ ತೋರಿಸ್ರಿ. ನಾವು ನಮ್ಮ ಜಾಗನ ದುಡ್ಡು ಕೊಡದೆ ಎಲೆಕ್ಷನ್ ಮಾಡ್ತೀವಿ ಅನ್ನೋಂಥದ್ದು ಕಾಂಗ್ರೆಸ್ನವರ ಆಗಲಿ, BJP ಆಗಲಿ, JDSನ ಯಾವುದೇ ಪಕ್ಷದವರ ಆಗಲಿ, ಅವ್ರು ನಮಗಿಂತ ಜೋರಾಗಿ ಮಾಡ್ತೀವಿ ಅಂತಂದು ಯಾರೇ ಬಂದರೂ ಕೂಡ ನಾವು ಅವ್ರಿಗೆ ಬಿಟ್ಕೊಟ್ಟು ಸಪೋರ್ಟ್ ಮಾಡ್ತೀವಿ. ಆಮೇಲೆ ನಮ್ಮ ರವಿಕೃಷ್ಣ ರೆಡ್ಡಿ KRS ಪಾರ್ಟಿ, ಆಮ್ ಆದ್ಮಿ ಪಾರ್ಟಿಯವರು ನಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ. ನಾವೆಲ್ಲ ದುಡ್ಡು ಹಂಚೋರಲ್ಲ. ಆದರೆ ನಮಗೊಂದು ಆತ್ಮಸ್ಥೈರ್ಯ ಅನ್ನೋಂಥದ್ದಿದೆ. ನಾವು ಯಾವಾಗಲೂ ದಾರಿ ತಪ್ಪೋರಲ್ಲ. ದಾರಿ ತಪ್ಪಿದ್ರು ಕೂಡ ನೀವು ಯಾವಾಗ ಬೇಕಾದ್ರೂ ನಮ್ಮನ್ನು ಕೇಳ್ಬೋದು. ಆ ಥರದಿಂದ ನಿಮ್ಮೆಲ್ಲರದ್ದು ಬೆಂಬಲ ಇರಲಿ ಅಂತ ಒಂದು ಉದ್ದದ ಭಾಷಣ ಮಾಡಿ ನಾನು ಭಾಷಣ ಮುಗಿಸ್ತೀನಿ. ನಮಸ್ಕಾರ.